2026 ಮೇ ತಿಂಗಳ ಭವಿಷ್ಯ. ಅದರಲ್ಲಿ ಕುಂಭರಾಶಿಯ ಫಲಾನುಫಲ ಹೇಗಿರುತ್ತೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಚಾನಲ್ ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಕುಂಭರಾಶಿಯ ಉದ್ಯೋಗಸ್ಥರಿಗೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ವೃತ್ತಿ ಜೀವನದಲ್ಲಿ ಸವಾಲುಗಳು ಜಾಸ್ತಿ ಬರ್ತಾ ಹೋಗುತ್ತೆ, ಮತ್ತು ಅದ್ರ ತಕ್ಕನಾಗೆ ಪ್ರತಿಫಲನೂ ಸಿಗ್ತಾ ಹೋಗುತ್ತೆ. ಸಹೋದ್ಯೋಗಿಗಳಿಂದ ತುಂಬಾ ಬೆಂಬಲ ದೊರಕ್ತಾ ಹೋಗುತ್ತೆ. ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ನೋಡ್ತಾ ಹೋದರೆ ಲಾಭಾಂಶ ತುಂಬಾ ಸಾಧಾರಣವಾಗಿರುತ್ತೆ. ಯಾಕಪ್ಪ ಅಂತಂದರೆ ಹೊಸ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ನಂಬಿಕಸ್ಥರು, ನೀವು ಅನುಭವಸ್ಥರ ಮೇಲೆ ಅವರ ಸಲಹೆ ಪಡೆದು ನೀವು ಮುಂದಕ್ಕೆ ಹೋದಷ್ಟು ತುಂಬಾ ಅನುಕೂಲ. ಮತ್ತು ಇದರ ಜೊತೆಗೆ ಶಿಕ್ಷಣ ವಿಚಾರದಲ್ಲಿ ನೋಡ್ತಾ ಹೋದರೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ, ಏಕಾಗ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ, ನೆನಪಿನ ಶಕ್ತಿ ಚುರುಕಾಗಿರುತ್ತೆ. ಮತ್ತು ಕಲಾತ್ಮಕ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಯಾರಿರ್ತೀರ ಅವರಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಮತ್ತು ರೈತರ ಬಗ್ಗೆ ನೋಡ್ತಾ ಹೋದರೆ ಈ ತಿಂಗಳಲ್ಲಿ ಇವರಿಗೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕ್ತಾ ಹೋಗುತ್ತೆ. ಮತ್ತು ಇದ್ರ ಜೊತೆಗೆ ಹೈನುಗಾರಿಕೆ ಅಥವಾ ಮಿಶ್ರ ಬೇಸಾಯ ಮಾಡೋರಿಗೆ ತುಂಬಾ ಲಾಭ ಬರುವಂಥ ಚಾನ್ಸ್ಗಳು ತುಂಬಾ ಇದೆ. ಮತ್ತು ಸರ್ಕಾರದಿಂದ ಬರುವಂಥ ಸಹಾಯಧನ ಕೂಡ ನಿಮಗೆ ಸಿಗುವಂಥ ಚಾನ್ಸ್ಗಳು ತುಂಬಾ ಇದೆ. ಮತ್ತು ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಹೋದರೆ ಕಣ್ಣು ಅಥವಾ ಹಲ್ಲುಗಳ ಸಂಬಂಧಿತ ಸಮಸ್ಯೆಗಳು ತುಂಬಾ ಬರ್ಬೋದು, ಸ್ವಲ್ಪ ಜಾಗ್ರತೆ ವಹಿಸಿ. ಇದರ ಜೊತೆಗೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ ಮಿಶ್ರ ಫಲಗಳು ತುಂಬಾ ಇದೆ ಪ್ರೀತಿ ಪ್ರೇಮ ವಿಚಾರದಲ್ಲಿ. ಯಾಕಪ್ಪ ಅಂತಂದರೆ ಮಾತಿನ ಚಕಮಕಿಯಿಂದ ತುಂಬಾ ಸಂಬಂಧಗಳು ಹಾಳಾಗುವಂಥ ಚಾನ್ಸ್ಗಳು ತುಂಬಾ ಇದೆ. ಮದುವೆ ವಿಚಾರದಲ್ಲಿ ನೋಡ್ತಾ ಹೋದರೆ ಇವರಿಗೆ ಮಿಶ್ರ ಫಲಗಳಿವೆ. ಹಿರಿಯರ ಸಮ್ಮುಖದಿಂದ ಹೋದರೆ ಮಾತ್ರ ಸಂಬಂಧಗಳು ಕೂಡುತ್ತೆ, ವಿನಃ ನೀವಾಗಿ ಹೋದರೆ ಯಾವುದೇ ಕಾರಣಕ್ಕೂ ಸಂಬಂಧಗಳು ಕೂಡೋದಿಲ್ಲ. ಮದುವೆ ಆಗಿರೋರಿಗೆ ಇಬ್ಬರ ಮಧ್ಯೆ ಹೊಂದಾಣಿಕೆ ಭಾಳ ಅಗತ್ಯವಾಗಿದ್ದು. ಮತ್ತು ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದರೆ ಹಣದ ಅರಿವು ತುಂಬ ಚೆನ್ನಾಗಿದ್ದರೂ ಸಹಿತ ಕುಟುಂಬದ ಅಗತ್ಯಗಳಿಗೆ ಅಥವಾ ಆಸ್ತಿ ಅಭಿವೃದ್ಧಿಗಾಗಿ ಹಣದ ಖರ್ಚುಗಳು ಜಾಸ್ತಿ ಮಾಡ್ತಾ ಹೋಗ್ತೀರಾ. ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಭಾಳ ಎಚ್ಚರಿಕೆ ವಹಿಸಿ, ಎಲ್ಲ ರೀತಿಯಿಂದನೂ ಒಳ್ಳೆಯದಾಗ್ತಾ ಹೋಗುತ್ತೆ. ಇನ್ನು ನಿಮ್ಮಲ್ಲಿ ಸಮಸ್ಯೆಗಳು ಕಾಡ್ತಾ ಇದ್ದರೆ ಪ್ರತಿ ಶನಿವಾರ ಆಂಜನೇಯನ ದರ್ಶನ ಮಾಡಿ, ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಇನ್ನು ಇದೆಲ್ಲ ಬಿಟ್ಟು ನಿಮ್ಮಲ್ಲಿ ಏನಾದರೂ ಸಮಸ್ಯೆಗಳು, ಗೊಂದಲಗಳು, ಕಿರಿಕಿರಿಗಳು, ಮನಸ್ತಾಪಗಳು ಆಗ್ತಾಯಿದ್ರೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ.